ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ನೂತನ ಕೊಠಡಿಗಳನ್ನು ಭಾನುವಾರ ಉದ್ಘಾಟಿಸಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮದ್ದರಗೌಡ, ವಿದ್ಯೆ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತಲುಪಿಸುತ್ತೆ. ಕಲಿತ ವಿದ್ಯೆಯನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ಗ್ರಾಮೀಣ ಮಕ್ಕಳು ಪಡೆಯುತ್ತಿದ್ದಾರೆ ಎಂಬುದೇ ನಮಗೆ ಹೆಮ್ಮೆ ಎನಿಸುತ್ತೆ. ಮಕ್ಕಳ ಕಲಿಕೆಗೆ ಪೋಷಕರು, ಶಿಕ್ಷಕರು ಪ್ರೋತ್ಸಾಹ ನೀಡುವುದು ಅವರ ಜವಾಬ್ದಾರಿಯಾಗಿದೆ ಎಂದರು. ಅದಕ್ಕೋಸ್ಕರ ನೀವು ಹೇಳಿದಾಗೆ ಗಾಡಿನೂ ಕಳಿಸ್ಬೇಕು, ಮನೆಗೆ ಹೋಗಿ ಪಿಕಪ್ ಮಾಡಬೇಕು, ಎಲ್ಲಾ ರೀತಿಲಿ ಕೈ ಕಾಲು ಇದ್ರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮಾತ್ರ ವಿದ್ಯಾಸಂಸ್ಥೆನೂ ಕುವೆಂಪು ವಿದ್ಯಾಸಂಸ್ಥೆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆನೂ ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗಿದೆ. ನನ್ನ ಕಡೆಯಿಂದ ನೀವೇನು ಹೇಳ್ದಂಗೆ ಹಳೆ ಗ್ರಾಂಟ್ ಬಿಡಿ, ಹಳೆ ಗ್ರಾಂಟ್ ನಾವು ಮಾಡೇ ಮಾಡ್ತೀವಿ. ಅದು ಪ್ರಾಮಿಸ್ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಏನು 50 ಲಕ್ಷ ಕಾಮಗಾರಿಗೆ ಈ ಸಾಲಿನ 25-26 ಅನುದಾನದಲ್ಲಿ ನಿಮಗೆ ಒಂದ್ಸಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದೀನಿ. ಸಚಿವರಾದಂಥ ನಮ್ಮ ಬೋಸರಾಜ್ ಸರ್ ಏನು ತಡೆಗೋಡೆ ಏನು ಬೇಡಿಕೆ ಇಟ್ಕೊಂಡಿರೋದು ಈ ಫೈನಾನ್ಷಿಯಲ್ ಇಯರ್ ಅದನ್ನೂ ಒದಗಿಸ್ತಾರೆ ಅಂತ ನನಗೆ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅದನ್ನ ಮಾಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ. ನನಗೆ ಗೊತ್ತಿರಂಗೆ ಏನಾದರೂ ಆಗಿರಲಿ ಸಂಘದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ನಿಮ್ಮ ಮೆಂಬರ್ ಆಗಿಲ್ಲ, ನಾನು ಜಿಲ್ಲಾ ಮೆಂಬರ್ ಆಗಿದ್ದೀನಿ. ಕರೆಕ್ಟ್ ಅಲ್ಲ ಚಿಕ್ಕಪ್ಪ? ಜಿಲ್ಲಾ ಮೆಂಬರ್ ಆಗಿದ್ದೀವಿ. ದಯವಿಟ್ಟು ನಾನು ಮೆಂಬರ್ಶಿಪ್ ಆಗಿ ಅಂತ ಹೇಳ್ತಾ ನನ್ನ ವೈಯಕ್ತಿಕವಾಗಿರ್ಬೋದು ಪ್ಲಸ್ ಸರ್ಕಾರದ ವತಿಯಿಂದ ಏನಾದ್ರೆ ಹೆಚ್ಚಿನ ಸಂಖ್ಯೆಯ ಅನುದಾನ ಇರ್ಬೋದು, ಇಲ್ಲಾಂದ್ರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಏನಾದ್ರೆ ಕಷ್ಟದಲ್ಲಿದ್ದರೆ ನೋವಾಗಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಹತ್ರ ಬಂದು ಇಲ್ಲಾಂದ್ರೆ ಸಂಘದ ಮುಖಾಂತರ ನಮ್ಗೆ ಹೇಳಿ ನಾವು ಕೈ ಜೋಡಿಸ್ಕೊಳ್ಳೋಕ್ಕೆ, ಪ್ಲಸ್ ಗ್ರಾಮದ ಅಭಿವೃದ್ಧಿ ಎಲ್ಲೆಲ್ಲಿ ನಮ್ಮ ಜನಾಂಗ ಗ್ರಾಮದಲ್ಲಿ ಎಲ್ಲಿರ್ತಾರೆ ನಿರಂತರವಾಗಿ ನಿಮ್ಮ ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ ಪ್ಲಸ್ ವೈಯಕ್ತಿಕವಾಗಿರ್ಬೋದು ಪ್ಲಸ್ ಗ್ರಾಮದ ಅಭಿವೃದ್ಧಿಗೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಒಕ್ಕಲಿಗರ ಸಂಘದ ಅಧ್ಯಕ್ಷ AR ಮುತ್ತಣ್ಣ ಮಾತನಾಡಿ, 2005ನೇ ಇಸವಿಯಿಂದ LKGಯಿಂದ ಪ್ರಾರಂಭಗೊಂಡ ವಿದ್ಯಾಸಂಸ್ಥೆ ಇವತ್ತು ದೊಡ್ಡದಾಗಿ ಬೆಳೆದಿದೆ. ಕಳೆದ 9 ವರ್ಷಗಳಿಂದ ಪ್ರತಿ ವರ್ಷ SSLCಯಲ್ಲಿ 100% ಫಲಿತಾಂಶ ಪಡೆಯಲಾಗಿದೆ. ಪ್ರಸಕ್ತ ವರ್ಷ ಜಿಲ್ಲಾ ಮಟ್ಟದಲ್ಲಿ 3 ರ್ಯಾಂಕ್ಗಳು ನಮ್ಮ ಕುವೆಂಪು ವಿದ್ಯಾಸಂಸ್ಥೆಗೆ ದೊರೆತಿದೆ. PUC ವಿಭಾಗದ ವಿಜ್ಞಾನ ವಿಭಾಗದಲ್ಲೂ 100% ಫಲಿತಾಂಶ ದೊರೆತಿದೆ ಎಂದರು. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ CS ಅದ್ವಿ, KC ಪಂಚಮಿ, KS ತೇಜಸ್ವಿನಿ, PUC ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊಹಮ್ಮದ್ ಇರ್ಮಾನ್, SY ಹಿಮಾನಿ, YS ಧನ್ಯ, ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ KM ಸೃಷ್ಟಿ, MD ಖುಷಿ, DS ಸ್ನೇಹ ಅವರನ್ನು ಈ ಸಂದರ್ಭ ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಉದ್ಯಮಿಗಳಾದ KT ಬೆಳ್ಳಿಗೌಡ, ಮಂಜೂರು ತಮ್ಮಣಿ, ಸಂಘದ ಉಪಾಧ್ಯಕ್ಷ SB ಭರತ್ ಕುಮಾರ್, ಗೌರವ ಕಾರ್ಯದರ್ಶಿ NB ಗಣಪತಿ, ಖಜಾಂಚಿ GP ಲಿಂಗರಾಜು, ವಿದ್ಯಾಸಂಸ್ಥೆಯ ಬಾತ್ಮೀದಾರ KM ಜಗದೀಶ್, ಸಮುದಾಯ ಭವನದ ಉಸ್ತುವಾರಿ KT ಪರಮೇಶ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ ಹಾಗೂ ಸಂಘದ ನಿರ್ದೇಶಕರು ಪಾಲ್ಗೊಂಡಿದ್ದರು.